ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ತಾವು ಈ ಹೆಸರನ್ನು ಕೆಲವರು ಕೇಳಿರ್ಬೋದು, ಶ್ರೀ ಎಸ್ ಉಮಾಪತಿಯವರು ಅಂತೇಳಿ. ದಾವಣಗೆರೆಯ ಶಾಮನೂರಿನ ಮೂಲ ನಿವಾಸಿಗಳು. ಇವರು ಕುವೆಂಪು ಅವರ ಪ್ರೀತಿಯ ಶಿಷ್ಯರಾಗಿದ್ದರು. ಕನ್ನಡ MA ಪದವಿಯನ್ನು ಕುವೆಂಪು ಅವರ ಬಳಿ ಅಧ್ಯಯನ ಮಾಡಿದಂಥವರು ಶ್ರೀ ಎಸ್ ಉಮಾಪತಿಯವರು. ಅವರು ದಾವಣಗೆರೆ ವಿದ್ಯಾನಗರದಲ್ಲಿ ವಾಸವಾಗಿದ್ದರು. ನಾನು ಶಿಕ್ಷಕ ವೃತ್ತಿಯಲ್ಲಿ ಹರಿಹರದಲ್ಲಿದ್ದೆ. ಹರಿಹರದಿಂದ ದಾವಣಗೆರೆ ಮೋತಿವೀರಪ್ಪ ಕಾಲೇಜಿಗೆ 2007ರಲ್ಲಿ ವರ್ಗಾವಣೆಗೊಂಡು ಬಂದೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಸಾಹಿತ್ಯ ವಲಯದಲ್ಲಿ ಯಾರ್ಯಾರಿದ್ದಾರೆ ಎಂಬುದನ್ನು ನಾನು ಹುಡುಕ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಂಥವರು ಶ್ರೀ ಎಸ್ ಉಮಾಪತಿಯವರು. ಅವರು ವಿದ್ಯಾನಗರದ ಮೊದಲನೇ ಬಸ್ ಸ್ಟಾಪಿಂದ ಬಲಗಡೆ ನೂತನ್ ಕಾಲೇಜಿಗೆ ಹೋಗೋ ರೋಡ್ನಲ್ಲಿ ಮೊದಲನೇ ಕ್ರಾಸ್ನಲ್ಲಿ 2ನೇ ಮನೆಯಲ್ಲಿ ಅವರು ಸ್ವಂತ ಮನೆಯಲ್ಲಿ ವಾಸವಾಗಿದ್ದರು. ಆ ಮನೆ ಮುಂದೆ ಹಿಂದೆ ಸಾಕಷ್ಟು ಜಾಗ ಇದ್ದು ಅಲ್ಲೆಲ್ಲ ಹೂ ಗಿಡಗಳನ್ನು, ಬೇಸಿಗೆ ಕಾಲಕ್ಕೆ ಹೊಂಗೆ ಮರಗಳನ್ನು, ತೆಂಗು, ಬೇರೆ ಬೇರೆ ಗಿಡಗಳನ್ನೆಲ್ಲ ಬೆಳೆಸಿ ಒಂದು ವನ ಥರ ಇತ್ತದು, ಒಂದು ಉದ್ಯಾನವನ ಥರ ಇತ್ತು. ನಾವು ಅಲ್ಲಿ ಹೋಗ್ತಾಯಿದ್ದೆ. ಅವರ ಪರಿಚಯ ಆದಮೇಲೆ ಆಗ ಅವರು ನನಗೆ ಕಂಡಂಥ ರೀತಿ ಹೇಗಿತ್ತು ಅಂತಂದರೆ, ಗರಿ ಬಿಳಿ ಪಂಚೆ, ಕಾಶಿ ಪಂಚೆ ಅಂತೀವಿ ನಾವು, ಕಚ್ಚೆ ಪಂಚೆ ಅಂತಾರಲ್ಲ, ಕಾಶಿ ಪಂಚೆಯನ್ನು ಹಾಕ್ಕೊಂಡಿರ್ತಿದ್ರು, ಬಿಳಿ ಜುಬ್ಬ ಹಾಕಿರ್ತಿದ್ರು. ಅವರು ಬಿಳಿ ಕಲ್ಲರು. ಅವರು ಜುಬ್ಬ ಮತ್ತು ಅವ್ರ ಕಲರು ಅದೇ ಟೈಪ್ ಇತ್ತು. ಆ ಟೈಪ್ ಅವರು ಬೆಳ್ಳಗೆ ಚೆನ್ನಾಗಿ ಇದ್ದರು. ಸ್ವಲ್ಪ ಎಣ್ಣೆಗೆಂಪಿನ ಬಣ್ಣಕ್ಕೂ ಇದ್ದರು. ಅವರು ಎತ್ತರದ ನಿಲುವು ಶರೀರ ಅವ್ರದ್ದು. ಆಮೇಲೆ ಯಾವಾಗಲೂ ನಗುಮುಖ. ಆಮೇಲೆ ನಾನು ಅಲ್ಲಿ ಹೋದಾಗ ಮೊದಲು ಮಾಡ್ತಿದ್ದವರು ಒಂದು ಲೋಟ ಹಾಲನ್ನು ಕೊಡವ ಅಂಥೇಳಿ ತಮ್ಮ ಮಗಳಿಗೆ ಹೇಳ್ತಾಯಿದ್ರು. ಮಗಳು ಒಂದು ಲೋಟದಲ್ಲಿ ಹಾಲು ತಂದು ಕೊಡೋರು. ನಾನು ಆವಾಗ ಹಾಲು ಕುಡಿದ್ಮೇಲೆ ಮಾತುಗಳು ಶುರುವಾಗ್ತಾಯಿದ್ದು. ಅವರು ಕುವೆಂಪು ಅವ್ರ ಜೊತೆಗಿದ್ದಿದ್ದು, ಕುವೆಂಪುರವರು ಪಾಠ ಮಾಡ್ತಿದ್ದು, ಆವತ್ತಿನ ಅವರ ಚಟುವಟಿಕೆಗಳು, ಇವರು ಕುವೆಂಪು ಅವ್ರ ಮನೆಗೆ ಹೋಗ್ತಾಯಿದ್ದು, ಎಲ್ಲ ವಿಚಾರಗಳನ್ನು ಹೇಳ್ತಾಯಿದ್ರು. ಅದರ ಜೊತೆಗೆ ಸಾಹಿತ್ಯದ ಚಿಂತನೆ ನಡೀತಾಯಿತ್ತು. ಕುವೆಂಪು ಅವರು ಶಿಷ್ಯರಾದ ಉಮಾಪತಿಯವರು ಹಸ್ತಪ್ರತಿಗಳನ್ನು ಓದ್ತಾಯಿದ್ರು. ತಾಳೆಗರಿ, ತಾಮ್ರಪತ್ರ ಇವುಗಳನ್ನು ಓದ್ತಾಯಿದ್ರು. ಹಸ್ತಪ್ರತಿಗಳನ್ನು ಓದಿ ಅವುಗಳ ಪುಸ್ತಕವನ್ನು ಪ್ರಕಟಿಸ್ತಾಯಿದ್ರು. ಭಾಳ ಶಿಸ್ತುಬದ್ಧವಾದ, ಅಚ್ಚುಕಟ್ಟಾದ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದರು. ಅವರು ಹೆಚ್ಚು ಶರಣ ಸಾಹಿತ್ಯದ ಮೇಲೆ ಕೆಲಸ ಮಾಡಿದರು. ನಾನು ಅವರ ಜೊತೆಯಾದಮೇಲೆ, ನಾನು ಅವ್ರಿಗೆ ಜೊತೆಯಾಗೋದಕ್ಕಿಂತ ಮುಂಚೆ ಅವರ 7 ಪುಸ್ತಕಗಳು ಪ್ರಕಟ ಆಗಿದ್ದವು. ಆನಂತರ ಅವರ ಕೃತಿಗಳು ಒಟ್ಟು 64 ಕೃತಿಗಳು ಬಂದವರು. ನಾನು ಹೀಗೆ ಕ್ಷೇತ್ರ ಕಾರ್ಯಕ್ಕೆ ಹೋಗಿದ್ದಾಗ ನನಗೊಂದು ಕೈ ಬರಹದ ಪ್ರತಿ ಸಿಕ್ಕಿತ್ತು. ನಾನು ಅದನ್ನು ತಂದು ನೋಡಿದಾಗ ಅದು ಹಲ್ಲಮಪ್ರಭು ಚರಿತ್ರೆ ಆಗಿತ್ತು. ಪ್ರಭು ಚರಿತ್ರೆ, ನಂದಪ್ಪ ದೇವರು ವಿರಚಿತ ಪ್ರಭು ಚರಿತ್ರೆ ಅಂತಿತ್ತು. ಅದರಲ್ಲಿ ನನಗದು ಕುತೂಹಲ ಮೂಡಿಸ್ತು. ಅದನ್ನು ಓದಿಬಿಟ್ಟು ಅದನ್ನು ಗ್ರಂಥ ಪ್ರಕಟಣೆ ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಆದರೂ ಸಹಿತ ಹಿರಿಯರು ನಮ್ಮ ನಡುವೆ ಇದ್ದಾರೆ, ಇದಕ್ಕೆ ನ್ಯಾಯ ಒದಗಿಸೋರು ಅವರೇ ಅಂಥೇಳಿ ನಾನು ಆ ಕೃತಿಯನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟಾಗ ಅವರು ತುಂಬ ಸಂತೋಷಪಟ್ಟರು. ಇಲ್ಲ, ಇದು ಭಾಳ ಅದ್ಭುತವಾದ ಕೃತಿ. ಈ ಅಲ್ಲಮಪ್ರಭು ಚಾಮರಸ ಏನು ಕೃತಿಯನ್ನು ಬರೆದಿದ್ದಾರೆ, ಆ ಚಾಮರಸನ ಕೃತಿಗಿಂತ ಇದು ವಿಶೇಷವಾಗಿದೆ. ಅದರಲ್ಲಿ ಇಲ್ಲದೇ ಇರೋ 4 ಅಧ್ಯಾಯಗಳು ಇದರಲ್ಲಿದ್ದಾವೆ. ಭಾಳ ಉತ್ತಮವಾದ ಕೃತಿ, ಇದನ್ನು ನಾನು ಪ್ರಕಟಿಸ್ಬೋದೇ ಅಂತ ಕೇಳಿದರು. ಅವಾಗ ನಾನು ಅವ್ರಿಗಿಂದ ಇಲ್ಲ, ಭಾಳ ಒಳ್ಳೆಯ ಸಂತೋಷ, ನಿಮ್ಮಂಥ ಹಿರಿಯರು ಮಾಡಬೇಕು, ನನಗೂ ಸಂತೋಷ ಅಂತ ಹೇಳಿದಾಗ ಅವರು ನನ್ನ ಹೆಸರನ್ನು, ನನಗೆ ಗ್ರಂಥ ಋಣವನ್ನು, ನನಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ಅದರೊಳಗಡೆ ಹಾಕಿ ಗ್ರಂಥವನ್ನು ಪ್ರಕಟಿಸಿದರು, ಪ್ರಭುದೇವರ ಚರಿತ್ರೆ ಅಂತೇಳಿ. ಅದಕ್ಕೆ ಇದು ಸಾಹಿತ್ಯದ ಪ್ರಶಸ್ತಿನೂ ಅವರಿಗೆ ಬಂತು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಬಂತು. ಅದಕ್ಕೆ ಒಳ್ಳೆಯ ಹೆಸರು ತಂದುಕೊಡ್ತು. ಇಂಥ ಉಮಾಪತಿಯವರು ಎಷ್ಟು ಶಾಂತ ಸ್ವಭಾವದವರು ಅಂತಂದರೆ, ಬಹುತೇಕ ಅವರು ಆಡಂಬರದ ಜೀವನ ಹೋಗ್ತಿರಲಿಲ್ಲ. ಭಾಳಷ್ಟು ಜನಗಳ ಜೊತೆಗೂ ಸಂಪರ್ಕ ಇಟ್ಕೊಂಡಿರಲಿಲ್ಲ ಅವರು. ಅಲ್ಪ ಸ್ವಲ್ಪ ಸಾಹಿತಿಗಳ ಜೊತೆಗೆ ಸಂಪರ್ಕ, ಯಾವಾಗಲೂ ಅಧ್ಯಯನ. ಹಂಗಾಗಿ ನಾನು ಎಲ್ಲೇ ಕ್ಷೇತ್ರ ಕಾರ್ಯ ಮಾಡಿದರೂ
ತಾಳೆಗರಿಗಳು ತಂದು ಅವ್ರಿಗೆ ಕೊಡ್ತಾಯಿದ್ದೆ, ಅವರು ಪ್ರಕಟಿಸ್ತಾಯಿದ್ರು. ಹಾಗಾಗಿ ಸುಮಾರು ನಾನು ಕೊಟ್ಟಂಥ ಒಂದು 13 ತಾಳೆಗರಿಗಳನ್ನು ಅವರು ಗ್ರಂಥ ರೂಪದಲ್ಲಿ ತಂದರು. ಕೆಲವೊಂದರಲ್ಲಿ ನನ್ನ ಹೆಸರು ಹಾಕಿದರು, ಕೆಲವೊಂದರಲ್ಲಿ ಅದು ಮಿಸ್ ಆಗಿ ಹೋಯಿತು. ಅದೇನೇ ಇರಲಿ, ಒಟ್ಟಾರೆ ಅಂತಹ ಒಬ್ಬ ಹಿರಿಯ ಸಾಹಿತಿಗಳನ್ನು, ಶಾಂತ ಸ್ವಭಾವದ ಒಬ್ಬ ಸಾಹಿತಿಯನ್ನು, ಶರಣ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದಂತಹ, ಹೆಂಗೆ ಅಂದರೆ ತಿಳಿಗೊಳ ಅಂತೀವಲ್ಲ, ತಿಳಿಯಾದ ನೀರು ಕೊಳದಲ್ಲಿದ್ದಾಗ ಎಷ್ಟು ಶಾಂತವಾಗಿ ಕಾಣುತ್ತಾ ಆ ರೀತಿ ಕಾಣೋರು. ಅಚ್ಚುಕಟ್ಟಾದ ಜೀವನ, ಸರಳವಾದ ಜೀವನ, ಯಾವಾಗಲೂ ಮಂದಹಾಸ, ಅಷ್ಟರ ಮಟ್ಟಿಗಿದ್ದಂಥ ಉಮಾಪತಿಯವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಅವ್ರನ್ನ ಕಳ್ಕೊಂಡ್ವಿ ನಾವು. ಆದರೂ ಅವ್ರ ಜೊತೆಗೆ ಇದ್ದಂಥ ಒಡನಾಟ ಇನ್ನೂ ಹಸಿರಾಗಿದೆ. ಅವರೆಲ್ಲ ನಮಗೆ ಒಂದು ರೀತಿ ಪ್ರೀತಿ, ಪ್ರೇಮ, ಧಾರೆ ಎರೆದಂಥ ಪುಣ್ಯಾತ್ಮರು. ನಮಗೆ ಒಂದಿಷ್ಟು ಸಾಹಿತ್ಯದಲ್ಲಿ ಕೆಲಸ ಮಾಡೋಕ್ಕೆ ಪ್ರೇರಣೆ ಕೊಟ್ಟಂಥವರು. ನಾನು ಅಷ್ಟೊತ್ತಿಗಾಗಲೇ, ಅವರು 2007ರಲ್ಲಿ ಪರಿಚಯ ಆಗುವಷ್ಟೊತ್ತಿಗಾಗಲೇ ನಾನು ಕೆಲವು ಕೃತಿಗಳನ್ನು ಅಧ್ಯಯನ ಮಾಡಿ, ಅಂದರೆ ತಾಳೆಗರಿಗಳನ್ನು ಅಧ್ಯಯನ ಮಾಡಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ, ಬೇರೆ ಬೇರೆ ಸ್ಮರಣ ಸಂಚಿಕೆಗಳಲ್ಲಿ ಲೇಖನ ರೂಪದಲ್ಲಿ ನಾನು ಪ್ರಕಟಿಸಿದ್ದೆ. ಆಮೇಲೆ ಉಮಾಪತಿಯವರು ಸರ್ ಜೊತೆಗೆ ನಾವು ಸೇರಿಕೊಂಡಾಗ ನಾನು ಒಂದು ಕೃತಿಯನ್ನು ಬರೆದೆ, ಅವರ ಮಾರ್ಗದರ್ಶನ ತಗೊಂಡು. ಶಿವಶರಣೆಯರು ಅಂತೇಳಿ ಒಂದು ಸಂಶೋಧನಾ ಕೃತಿಯನ್ನು ಬರೆದೆ ನಾನು. ಅದನ್ನು ಪೂಜ್ಯ ಗುರುಗಳಾದ ಸಿದ್ಧಗಂಗಾ ಹಿರಿಯ ಶ್ರೀಗಳು ಆ ಕೃತಿಯನ್ನು ಬಿಡುಗಡೆ ಮಾಡಿದರು. ನಾನು ಮುಖಪುಟಕ್ಕೆ ಅವರ ಫೋಟೋವನ್ನೇ ಹಾಕಿದ್ದೇನೆ. ಶಿವಶರಣೆಯರ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನ. ಅದರಲ್ಲಿ ತಳ ಸಮುದಾಯದ ಶಿವಶರಣೆಯರು ಮತ್ತು ಅಜ್ಞಾತವಾಗಿದ್ದಂಥ ಶಿವಶರಣೆಯರನ್ನು ಹುಡುಕಿ ನಾನು ಅದರಲ್ಲಿ ಕೃತಿಯಲ್ಲಿ ತಂದೆ. ಹೀಗೆ ಅವ್ರ ಜೊತೆಗಿದ್ದಂಥ ಒಂದು ಅನುಭವ, ಅವರು ನಮಗೆ ತೋರಿಸಿದ ಪ್ರೀತಿ, ಅವರು ನಮ್ಮೊಂದಿಗೆ ವ್ಯವಹರಿಸಿದಂಥ ರೀತಿ ನಿಜಕ್ಕೂ ನಾವು ಪುಣ್ಯವಂತರು ಅಂತ ಅನ್ನಿಸ್ತದೆ. ಅಪರೂಪದ ವ್ಯಕ್ತಿಗಳು. ಅವರಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಒಳಗೊಂದು ಹೊರಗೊಂದು ಇರಲಿಲ್ಲ. ಅವರು ಎಂದೂ ಸುಳ್ಳು ಹೇಳ್ತಿರಲಿಲ್ಲ. ಸುಳ್ಳು ಅನ್ನೋದು ಅವನ ಜೀವನದಲ್ಲೇ ಇಲ್ಲ ಅವರಿಗೆ. ಸರಳ, ನೇರ, ನೋಡಿ ಹೀಗೆ ಹೆಸರುವಾಸಿಯಾದವರು. ಮತ್ತು ಕೀರ್ತಿಗೆ ಹೆಸರು ಯಾವತ್ತೂ ಅವರು ತಲೆಬಾಗ್ತಿರಲಿಲ್ಲ ಕೀರ್ತಿಗಾಗಿ. ನಾನು ಕನ್ನಡ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷನಾಗಿ ನೇಮಕ ಆದಮೇಲೆ ಅವರಿಗೆ ನಾವು ಒಂದಿಷ್ಟು ಗೌರವವನ್ನು ಕೊಟ್ವಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ. ನಮ್ಮ ಜಿಲ್ಲಾಧ್ಯಕ್ಷರು ಭಾಳ ಪ್ರೀತಿ ಪ್ರೇಮದಿಂದ ಅವರಿಗೆ ಗೌರವ ಕೊಟ್ಟರು. ಆದರೂ ಅವರಿಗೆ ಕೆಲವೊಂದಿಷ್ಟು ಪುರಸ್ಕಾರಗಳು, ಪ್ರಶಸ್ತಿಗಳು ಅನ್ನೋದ್ರೆ ಯಾಕೋ ಸ್ವಲ್ಪ ಹಿಂದೆ ಬೀಳ್ತಿದ್ರು. ಅವರು ಯಾವಾಗಲೂ ಕೃತಿ ಬರೆಯೋದು, ಪ್ರಕಟ ಮಾಡೋದು, ಕೃತಿ ಬರೆಯೋದು, ಪ್ರಕಟ ಮಾಡೋದು, ತಾಳೆಗರಿಗಳನ್ನು ಹುಡುಕ್ಯಂತಾರೆ ಅನ್ನೋದು ನಮ್ಮ ಹತ್ರ ತರಿಸ್ಕೊಂಡು ಅವುಗಳನ್ನು ಓದಿ ಅವುಗಳನ್ನು ಪ್ರಕಟ ಮಾಡೋರು. ಇಷ್ಟರಲ್ಲೇ ಅವರು ತನ್ಮಯತರಾಗಿದ್ದರೆ ಹೊರತು ಒಂದು ಕಡೆ ಉಪನ್ಯಾಸಕ್ಕೆ ಹೋಗಬೇಕು, ಶಾಲ್ವಾರ ಹಾಕ್ಸ್ಕೋಬೇಕು, ಹೆಸರು ಪೇಪರ್ನಲ್ಲಿ ಬರಬೇಕು, ಅವೆಂದೂ ಹೋಗ್ತಿರಲಿಲ್ಲ ಅವರು. ಕೆಲವೊಂದು ನಿಲುವುಗಳು ಭಾಳ ಗಟ್ಟಿಯಾಗಿದ್ದು. ಹಾಗಾಗಿ ಅವರು ಭಾಳಷ್ಟು ಒಳ್ಳೆಯ ಕೃತಿಗಳನ್ನು ಬರೆದಿದ್ದಾರೆ. ಅವು ಕೆಲವರಿಗೆ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ರೆಫರೆನ್ಸ್ ಬುಕ್ಕಾಗಿ ಇವತ್ತು ಪರಾಮರ್ಶನ ಗ್ರಂಥವಾಗಿ ಇವತ್ತು ಉಳ್ಕೊಂಡಿದ್ದಾವೆ. ಭಾಳ ಒಳ್ಳೊಳ್ಳೆ ಕೃತಿ ಬರೆದ್ರು ಅವರು. ಅದರಲ್ಲೂ ಶರಣ ಸಾಹಿತ್ಯಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶ್ರೀ ಎಸ್ ಉಮಾಪತಿಯವರು, ಪ್ರೊಫೆಸರ್ ಎಸ್ ಉಮಾಪತಿಯವರು. ಅಂಥವ್ರಿಗೆ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ಬೋದಿತ್ತು. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಆದರೆ ಯಾಕೋ ಅವ್ರನ್ನ ಯಾರು ಗುರುತಿಸ್ಬೇಕಾಗಿತ್ತೋ ಅವರು ಗುರುತಿಸ್ಲಿಲ್ಲ. ಅದಕ್ಕೆಂದು ಆಸೆ ಪಟ್ಟವರಲ್ಲ ಅವರು. ಬಹುಶಃ ಅವರು ಆಸೆ ಪಡದೇ ಇರೋದು ಮತ್ತು ಅದ್ಭುತವಾದ ಕೆಲಸ ಮಾಡೋದೇ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಂಗೆ ಅಂತ ಅನ್ನಿಸ್ತದೆ ನಮಗೆ. ಅಂತಹ ಪ್ರೊಫೆಸರ್ ಎಸ್ ಉಮಾಪತಿಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರು ದೇಹ ನಾಶ ಆಗಿದೆ ಅಷ್ಟೇ, ಆದರೆ ಅವರ ಕಾರ್ಯಗಳು, ಅವರು ನಮಗೆ ತೋರಿಸಿದ ಪ್ರೀತಿ ಸದಾ ಹಸಿರಾಗಿದೆ. ಉಮಾಪತಿ ಸರ್, ಎಲ್ಲೇ ಇರ್ರಿ ನೀವು, ತಣ್ಣಗಿರ್ರಿ, ಶಾಂತವಾಗಿರ್ರಿ. ನೀವು ನಮಗೆ ಸದಾ ಆಶೀರ್ವಾದ ಮಾಡ್ತಾಯಿರಿ. ನಮಸ್ಕಾರ.